curl the eyelashes. Eyebrows na always lift ಮಾಡಿ ಕೆಳಗಡೆ ನೋಡಿ. ನಿಮ್ಮ ಹತ್ರ ಎಲ್ಲ ಇವಾಗ ಬ್ಲಷ್ ಅನ್ನೋದು ಒಂದು ಕಾಮನ್ ಮೇಕಪ್ ಪ್ರಾಡಕ್ಟ್ ಆಗಿರೋದ್ರಿಂದ ಯೂಸ್ ಎನಿ ಬ್ಲಷ್. ರೈಟ್ ನೌ ಐ ಆಮ್ ಗೋಯಿಂಗ್ ಟು ಯೂಸ್ ಅ ಬ್ಲಷ್ ವಿಚ್ ಇಸ್ ಆಲ್ಸೋ ಗಾಟ್ ಅ ಹೈಲೈಟರ್ ಸಮೇತ ಇರೋ ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೈಲೈಟರ್ನ ನೀವು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಬೆಟರ್, ಯಾಕಂದರೆ ಅದು ಸ್ವೆಟ್ ಆದಮೇಲೆ ಆಯಿಲಿ ಕಾಣಿಸೋ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಲಿಪ್ಸ್ಟಿಕ್. ಇವಾಗ ಅವರು ಮದುವೆಗೆ ಹೋಗ್ತಿರೋದ್ರಿಂದ ನಾನು ಅವ್ರನ್ನೇ ಕೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರು ಯಾವ ಥರ ಲಿಪ್ ಶೇಡ್ಸ್ ಇಷ್ಟಪಡ್ತಾರೆ, ಯಾವ ಥರ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂತ ಅಕ್ಷತಾ ಅವ್ರ ಹತ್ರ ಕೇಳಿ ಸ್ವಲ್ಪ ಅವ್ರಿಗೆ ಇಷ್ಟ ಆಗಿರೋಂಥ ಶೇಡ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಕ್ಷತಾ, ಸೊ ವಾಟ್ ಆರ್ ಯೋರ್ ಪ್ರಿಫರೆನ್ಸಸ್ ಆಸ್ ಫಾರ್ as ಲಿಪ್ ಶೇಡ್ಸ್ ಆರ್ ಕನ್ಸರ್ನ್? ನಿಮಗೆ ಯಾವ ಶೇಡ್ಸ್ ಸ್ವಲ್ಪ ಇಷ್ಟ ಆಗುತ್ತೆ? I like tones of red and orange. ರೆಡ್ ಆ್ಯಂಡ್ ಆರೆಂಜ್ ಟೋನ್ಸ್ ಅವ್ರಿಗೆ ಇವತ್ತು ಇಷ್ಟ ಆಗುತ್ತಂತೆ. ಬಟ್ ಇವತ್ತು ಆ್ಯಸ್ ಅ ಸಜೆಷನ್, ಕೆನ್ ಐ ಗಿವ್ ಯು ಸಮ್ ಸಜೆಷನ್? ಇವತ್ತು ನಿಮ್ಮ ಐಸ್ ಬಂದ್ಬಿಟ್ಟು ಡೀಪ್ ಟೋನ್ ಮಾಡಿದ್ದೀವಿ, ಲೈಕ್ ಅ ಲಿಟಲ್ ಬಿಟ್ ಆಫ್ ಅ ಸ್ಮೋಕಿ ಎಫೆಕ್ಟ್, ಡೀಪ್ ಟೋನ್ ಇರೋ ಐಸ್ ಮಾಡಿರೋದ್ರಿಂದ ಕ್ಯಾನ್ ವಿ ಕೀಪ್ ಯುವರ್ ಲಿಪ್ ಸಟಲ್ ಆ್ಯಂಡ್ ಯು ವಾಂಟ್ ಟು ಟ್ರೈ ಲೈಕ್ ನೈಸ್ ನ್ಯೂಡ್ ಸಟಲ್ಸ್? ನ್ಯೂಡ್ ಅಂತ ಹೇಳಲ್ಲ, ಸಟಲ್ಸ್. ಓಕೆ, ಯಾ, ಲೆಟ್ಸ್ ಡೂ ದ್ಯಾಟ್. ಸೊ ಇವಾಗ ಅವ್ರಿಗೆ ಸಟಲ್ ಲಿಪ್ ಶೇಡ್ ಕೊಡ್ತಾ ಇದ್ದೀವಿ, ಒಂದು ನ್ಯೂಡ್ ಟೋನ್ಸ್, ನಾಟ್ ಎಕ್ಸಾಕ್ಟ್ಲಿ ನ್ಯೂಡ್ ಟೋನ್ಸ್ ಬಟ್ ಆನ್ ಅ ವೆರಿ ಸಟಲ್ ಹ್ಯೂಸ್ ಆಫ್ ಪಿಂಕ್ಸ್ ಆ್ಯಂಡ್ ಬ್ರೌನ್ಸ್ ಟ್ರೈ ಮಾಡಿ ನೋಡೋಣ ಹೆಂಗೆ ಸೂಟ್ ಆಗ್ಬೋದು. ಬಿಕಾಸ್ ಅವ್ರ ಐಸ್ ಆಲ್ರೆಡಿ ನಾವು ಹೈಲೈಟ್ ಮಾಡಿದ್ದೀವಿ, ಡಾರ್ಕ್ ಕಲರ್ ಡಾರ್ಕ್ ಶೇಡ್ಸ್ ಕೊಟ್ಬಿಟ್ಟು ಹೈಲೈಟ್ ಮಾಡಿರೋದ್ರಿಂದ ವಿಲ್ ಗೋ ಅ ಲಿಟಲ್ ಲೋವರ್ ವಿತ್ ದ ಲಿಪ್ಸ್. So that is the look that we have today. Akshata is all set to attend her best friend's reception. Thank you, Akshata.
ವೀಕ್ಷಕರೇ ನೋಡೋದ್ರಲ್ಲ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸ್ಪೆಷಲ್ ಲುಕ್ ಅಂತ ಹೇಳ್ಬೋದು ಪ್ರಿಯಾ ಅವರು ತೋರಿಸ್ಕೊಟ್ರು. ಈಗ ಸೊ ಈಗ ಮೇಕಪ್ ಅಂತ ಹೇಳಿದಾಗ ಸ್ಮೋಕಿ ಐಸ್ ಇತ್ತೀಚೆಗೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ, ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಅಂತ ಹೇಳ್ಬೋದು. ಯಾವ್ದೇ ಟೋನ್ ಯಾವ್ದೇ ಕಾಂಪ್ಲೆಕ್ಷನ್ ಅಂತ ಇಲ್ಲ, ಪ್ರತಿಯೊಬ್ರು ಕೂಡ ನನ್ಗೆ ಸ್ಮೋಕಿ ಐಸ್ ಬೇಕು ಅಂತ ಹೇಳಿ ಮಾಡಿಸ್ಕೊಳ್ಳೋದಿದೆ. ಸೊ ಈ ಸ್ಮೋಕಿ ಐಸ್ ಅಂತ ಹೇಳಿದಾಗ ಯಾವಾಗ ಬೆಟರ್ ಯಾವಾಗ ಇಲ್ಲ ಆತರ? Good question. Smoky eyes are very good for evening looks and especially if you have bright big eyes. ಯಾವಾಗ ಅವಾಯ್ಡ್ ಮಾಡಬೇಕು ಅಂತ ನೀವು ಕೇಳಿದ್ರೆ, ಅವಾಯ್ಡ್ ಇಟ್ ವೆನ್ ಯು ಆರ್ ಡೂಯಿಂಗ್ ಇಟ್ ಫಾರ್ ಅ ಡೇ ಲುಕ್. ಎಸ್ಪೆಷಲಿ ಇವಾಗ ಔಟ್ಡೋರ್ ವೆಡ್ಡಿಂಗ್ಸ್ ಇರುತ್ತೆ. ಇವಾಗ ಇತ್ತೀಚೆಗೆ ಔಟ್ಡೋರ್ ವೆಡ್ಡಿಂಗ್ಸ್ನ ತುಂಬ ಜನ ಇಷ್ಟಪಡ್ತಿದ್ದಾರೆ. ತುಂಬ ವೆಡ್ಡಿಂಗ್ಸ್ ಇಂಟಿಮೇಟ್ ಅಫೇರ್ ಆಗಿರಲಿ ಅಂತ ಹೇಳ್ಬಿಟ್ಟು ಔಟ್ಡೋರ್ ವೆಡ್ಡಿಂಗ್ಸ್ ಮಾಡ್ತಾ ಇದ್ದಾರೆ. ಔಟ್ಡೋರ್ ವೆಡ್ಡಿಂಗ್ಸ್ ಇರುವಾಗ, ಡೇ ಇವೆಂಟ್ ಇರುವಾಗ ಟ್ರೈ ಆ್ಯಂಡ್ ಅವಾಯ್ಡ್ ಸ್ಮೋಕಿ ಐಸ್, ಬಿಕಾಸ್ ಎಸ್ಪೆಷಲಿ ಇಫ್ ಯೋರ್ ಸ್ಕಿನ್ ಇಸ್ ಅ ಲಿಟಲ್ ಆಯಿಲಿ ಟೈಪ್ಸ್. ನಿಮ್ಮ ಮೇಕಪ್ ನೀವೇ ಮಾಡ್ಕೊಂಡಿರುವಾಗ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಮಾಡುವಾಗ ದೇ ನೋ ಹೌ ಟು ಹ್ಯಾಂಡಲ್ ಆಯಿಲಿ ಸ್ಕಿನ್. ಬಟ್ ಇಫ್ ನೀವೇ ನಿಮ್ಮ ಮೇಕಪ್ ಮಾಡ್ಕೋತಿರುವಾಗ, ಇಫ್ ಯು ಆರ್ ಹ್ಯಾವಿಂಗ್ ಅ ಡೇ ಲುಕ್, ಔಟ್ಡೋರ್ ಲುಕ್, ಅವಾಯ್ಡ್ ಸ್ಮೋಕಿ ಐಸ್. ಆಮೇಲೆ ತುಂಬ ಚಿಕ್ಕ ಕಣ್ಣಿರುವಾಗ ಆವಾಗ್ಲೂ ಸ್ಮೋಕಿ ಐಸ್ ಅವಾಯ್ಡ್ ಮಾಡೋದು ಬೆಟರ್, ಬಿಕಾಸ್ ನಿಮ್ಮ ಕಣ್ಣು ಇನ್ನೂ ಸ್ಮಾಲ್ ಆಗಿ ಕಾಣಿಸೋ ಸಾಧ್ಯತೆ ಇರೋದ್ರಿಂದ ಈ 2 ಟೈಮ್ಸಲ್ಲಿ ಸ್ಮೋಕಿ ಐಸ್ ಅವಾಯ್ಡ್ ಮಾಡೋದು ಬೆಟರ್. ಯಾವಾಗ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳಿದ್ರೆ, ವೆನ್ ಯು ಹ್ಯಾವ್ ನೈಸ್ ಬ್ರೈಟ್ ಐಸ್ ಆ್ಯಂಡ್ ಈವ್ನಿಂಗ್ ಲುಕ್ ಅಂದರೆ ಪ್ಲೀಸ್ ಗೋ ಆಲ್ ಔಟ್ ಟು ಸ್ಮೋಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಇಂಚರ ಒನ್ಸ್ ಅಗೇನ್. ಎಸ್ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರಿಯಾ ಅವರಿದ್ರು. ಅವ್ರು ತೋರಿಸ್ಕೊಂಡಂತ ಲುಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಲ್ಲಿಗೆ ಚಂದುಳಿ ಚೆಲ್ವೆ ಎಪಿಸೋಡ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತಷ್ಟು ಆರೋಗ್ಯಕರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.